ನಾನು ಪ್ರತಿ ಶನಿವಾರ, 2ನೇ ಶನಿವಾರ ಹಾಗೂ 4ನೇ ಶನಿವಾರ ಕನಕಪುರಕ್ಕೆ ಬಂದು ಭೇಟಿ ಮಾಡ್ತೀನಿ. ನಮ್ಮ ಮಾಗಡಿಯವರು ಇರ್ಬೋದು, ರಾಮನಗರ, ಚನ್ನಪಟ್ಟಣ, ಕನಕಪುರ, ಇಷ್ಟು ಹಾರೋಹಳ್ಳಿ, ಇಷ್ಟು ಜನ ಕೂಡ ನಮ್ಮ ಕಾರ್ಯಕರ್ತರಿರ್ಬೋದು, ಮತದಾರರಿರ್ಬೋದು, ಯಾವುದೇ ಸಮಸ್ಯೆ ಇದ್ರೂ ಕೂಡ ಬೆಂಗಳೂರು ಬರೋದು ಬಂದ್ರೆ ನಿಮ್ಗೆ ಭೇಟಿ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಮೀಟಿಂಗ್ಗಳು, ವಿಧಾನಸೌಧ, ಪ್ರವಾಸ ಇವೆಲ್ಲ ಕೂಡ ಇರ್ತದೆ. ಅದಕ್ಕೆ 2 ದಿನ ಎಲ್ಲ ನಮ್ಮ ಅಧಿಕಾರಿಗಳು ಇದಕ್ಕೆ ಹೇಳ್ತಿದ್ದೇನೆ. ಸೊ ಅದಕ್ಕೆ ಯಾರೇ ಬಂದು ಭೇಟಿ ಮಾಡ್ಬೋದು ಅಂತ ಮೊನ್ನೆ ತೀರ್ಮಾನ ಮಾಡಿದ್ದೆ. ಸೊ ಆ ಪ್ರಕಾರ ಶುರು ಮಾಡ್ತೀನಿ. ಸೊ 2ನೇ ಶನಿವಾರ, 4ನೇ ಶನಿವಾರ ನಾನು ಬಂದು ಈ ಜಿಲ್ಲೆ ಜನ ಭೇಟಿ ಮಾಡ್ಬೋದು. ಮಿಕ್ಕಿದ ಬೆಂಗಳೂರವ್ರಿಗೆ, ಆ ಸುತ್ತಮುತ್ತಲಿರೋರಿಗೆಲ್ಲ ನಾನು ಅಲ್ಲಿ ಬೇರೆ ದಿನಗಳ ಅಲ್ಲಿ ಭೇಟಿ ಮಾಡ್ಬೋದು. ಸರಿ, ಚನ್ನಪಟ್ಟಣದಲ್ಲೂ ಕೂಡ ಭೂಮಿ ಕೊಟ್ಟಂತೆ ಇಲ್ಲೂ ಕೂಡ ಬಹಳಷ್ಟು ಜನ ನಿರೀಕ್ಷಣೆ ಕೊಡ್ತಾ ಇದ್ದಾರೆ. ಯಾವ ರೀತಿ ಪ್ರಾಧಾನ್ಯ? ಚನ್ನಪಟ್ಟಣ ಇಲ್ಲಿ ನಾನೇ ಕೊಟ್ಟಿದ್ದೀನಿ, 100 ಎಕರೆ ಕೊಟ್ಟಿದ್ದೀನಿ. 100 ಎಕರೆ ಅಷ್ಟು ಬಡವರಿಗೆ ಕನಕಪುರದಲ್ಲಿ ಸೈಟ್ ಹಂಚಿದ್ದೀನಿ. ರಾಮನಗರದಲ್ಲೂ ಹಂಚಲಿಕ್ಕೆ ಈಗಾಗಲೇ ಜಮೀನನ್ನ ತಯಾರು ಮಾಡ್ತಾ ಇದ್ದೀವಿ. ಚನ್ನಪಟ್ಟಣದಲ್ಲೂ ಒಂದು ಒಟ್ಟು 100 ಎಕರೆ, 112 ಎಕರೆ ಅಷ್ಟು ಈಗಾಗಲೇ ಕೊಡಿಸಿದೀವಿ. ಎಲ್ಲ ಮಟ್ಟ ಎಲ್ಲ ನಡೀತಾ ಇದೆ. ಅಲ್ಲೂ ಕೂಡ ಸೈಲರ್ ಸೈಟ್ ಹಂಚಿವಿ. ಇನ್ನೊಂದಷ್ಟು ಬೇಕಾದ್ರೆ ಅಲ್ಲಿ ಖರೀದಿನೂ ಮಾಡಕ್ ಹೇಳಿದ್ದಾರೆ. ಯಾರೇ ಆಗ್ಲಿ ಮುಂದಕ್ಕೆ ಬಂದು ಯಾರು ಜಮೀನನ್ನ ಕೊಡೋರಿದ್ರೆ ಮಾರ್ಕೆಟ್ ಬೆಲೆ ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಲೆಕ್ಕದಲ್ಲಿ ತೆಗೆದುಕೊಳ್ಳಿಕ್ಕೂ ಕೂಡ ನಾವು ಸಿದ್ಧವಾಗಿದ್ದೀವಿ. ಸರ್, ಈಗ ಮೈಸೂರಲ್ಲಿ ಮೂಢ ಹಗರಣ ವಿಚಾರವಾಗಿ ಈಗಾಗಲೇ ಸಮಾರಂಭ ಮಾಡಿದ್ದಾರೆ. ಬಡವರ ಆಸ್ತಿಯನ್ನ ಲೂಟಿ ಮಾಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ಗೆ ನಾನು ನಾಗರಾವೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಯಾವ ಬಡವನ ಆಸ್ತಿ ಅಂತ ಕರ್ಕೊಂಡ್ಬಂದು ಅವನ ಆಸ್ತಿ ಕಳ್ಕೊಂಡಿರೋದನ್ನ ಕರ್ಕೊಂಡ್ಬಂದು ನಿಲ್ಸ್ಬಿಟ್ರೆ ಬಹಳ ಒಳ್ಳೇದು. ಯಾರು ಬಡವರ ಆಸ್ತಿನ ಯಾವ್ದಾದ್ರು ತಗೊಂಡಿರೋದು, ನಾವ್ ಯಾರಿಗಾರು ತೊಂದರೆ ಕೊಟ್ಟಿರೋದು ಯಾವ್ದಾದ್ರು ಇರ್ಬೋದು, ನನ್ನ ಜಯಮಾಂತರಿಲ್ಲ. ಯೋಗೇಶ್ ಅವರು ಏನ್ ಬೇಕು ಈಗಾಗಲೇ ತಿಳಿಸಿದ್ದಾರೆ. ಯೋಗೇಶ್ ಅದಕ್ಕೆ ಕುಮಾರಣ್ಣ ಅವ್ರ ಮೇಲೆ ಕಣ್ಣು ಹಾಕಿದ್ರೆ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ಮೇಲೆ ಕಣ್ಣು ಹಾಕೋದ್ರೂ ಅದೇ ಪ್ರಾಬ್ಲಮ್ ಅದು. ಡಿ.ಕೆ. ಶಿವಕುಮಾರ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಎಸ್.ಎಂ. ಕೃಷ್ಣ ಅವರು, ಅವರ ಅಳಿಯ ಸಿದ್ಧಾರ್ಥ ಅವರ ಸಾವಿಗೆ ಕಾರಣ ಯಾರು ಅನ್ನೋದು ಕೂಡ ಹುಚ್ಚಾಸ್ಪತ್ರೆ ಸೇರಿಸೋ ಹುಚ್ಚಾಸ್ಪತ್ರೆ ಕುಮಾರಸ್ವಾಮಿಗೆ ಮೆಡಿಕಲ್ ಆಸ್ಪತ್ರೆ ಸೇರಿಸ. ಅವ್ರ ತಂದೆ ಮೇಲೆ 85ರಲ್ಲಿ ಅಸೆಂಬ್ಲಿ ನಿಂತಿದ್ರು. ಬಂಗಾರಪ್ಪ ಸಂಪುಟದಲ್ಲಿ ಮಂತ್ರಿಯಾಗಿದ್ರು. ನಂದು ಎಸ್.ಎಂ. ಕೃಷ್ಣ ಸಂಬಂಧ ಏನು ಅಂತ ಅವ್ರಿಗೇನು ಮೆಂಟ್ಲಾಗಿದ್ದಾರೆ. ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡ್ಸಕ್ಕೆ ಸ್ವಲ್ಪ ಅವರ ಪಾರ್ಟಿಯವ್ರಿಗೋ, ಲೀಡರ್ಗಳಿಗೋ, ಯಾರೋ ನಿರ್ದೇಶಕರು ಯಾರಂದ್ರೆ ಹೇಳ. ರಾಜಕೀಯ ಬರೋಕ್ಕಿಂತ ಮುಂಚೆ ತಮಗೆ ಆಸ್ತಿ ಇರಲಿಲ್ಲ. ರಾಜಕೀಯ ಬಂದ ಮೇಲೆ ತಮಗೆಲ್ಲ ಆಸ್ತಿ ಬಂದ್ರು. ತಂದೆಯವರು ಇಂಜಿನಿಯರ್ ಆಗಿದ್ರು. ಹಾಗಾಗಿ ನಮ್ಮ ತಂದೆಯವರು ಏನಾಗಿದ್ರು ನಾವು ಹೊಲ ಹೋಗ್ಕೊಂಡಿದ್ದವಪ್ಪ, ಬಡವ್ರು ನಾವು. ಸುಮ್ಮನೆ ಸಣ್ಣ ಪಣ್ಣ ಒಂದು 50 ಎಕರೆ ಜಮೀನಿತ್ತು. FPS ಕೂಡ ಓದೋ ವಿದ್ಯಾಭ್ಯಾಸ ಮಾಡಬೇಕು. ನನ್ನ ಇತಿಹಾಸ ಅಲ್ಲಿಂದ ಶುರುವಾಗಿತ್ತು. ಸರ್, ಈಗ ಪದೇ ಪದೇ ಈ ಜೈಲಿನ ವಿಚಾರಗಳು ಪ್ರಸ್ತಾಪ ಆಗುವಂಥದ್ದು, ಆ ರೀತಿ ಏನಾದ್ರು ಮತ್ತೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ? ಯಾಕಂದ್ರೆ ನೀವು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರಿ ಆ ರೀತಿ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮೊದಲಿಂದಲೂ ಕೂಡ ಸಂಚಲನ ನಡೆಸ್ಕೊಂಡು ಬಂದಿದ್ದಾರೆ. ಈಗೂ ಮಾಡ್ತಾ ಇದ್ದಾರೆ, ಹಿಂದೆನೂ ಹೇಳಿದ್ದಾರೆ. ಈಗೂ ಕೂಡ ಅವರು ಪಾಪ 10 ತಿಂಗಳಲ್ಲಿ ಸರ್ಕಾರ ತೆಗಿತೀವಿ, ಜೈಲಿಗೆ ಮಿಲಿಟರಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ಹಿಂದೆ ನನ್ನ ತಮ್ಮನ್ನ, ನನ್ನ ತಂಗಿನ, ನನ್ನ ಹೆಂಡತಿನ ಎಲ್ಲರ ಮೇಲೆ ಕೇಸ್ ಹಾಕಿದ್ದಲ್ಲ ಆಗ್ಬೇಕಿದೆ. ನನ್ನ ಮೇಲೂ ಕೇಸ್ ಹಾಕಿದ್ದಲ್ಲ ಆಗ್ಬೇಕಿದೆ. ಎಲ್ಲ ನಾನು ಮಾಡ್ಬಿಟ್ಟು ನಮ್ಮ ಪಕ್ಷ ಹೇಳ್ಕೊಂಡು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕು. ನಾನು ತಾಳ್ಮೆಯಲ್ಲಿ ಇದ್ದೆ. ಅದಕ್ಕೆಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ. ಸರ್, ಇವತ್ತು ನೀವು ಮಾತಾಡ್ತಾ ಹೇಳ್ತೀವಿ ಸಿದ್ದರಾಮಯ್ಯನಿಗೆ ನಾನು ಬಂಡೇರಿ ತೀರ್ತೀನಿ ಅಂತ. ಇದೇ ಕುಮಾರಸ್ವಾಮಿ ಇವತ್ತು ಹೇಳ್ತಾರೆ. ನನಗೂ ಇದೇ ಮಾತನ್ನ ಹೇಳಿ ಹೇಳಿ ನನಗೂ ಮೋಸವನ್ನ ಮಾಡಿದ್ರು, ತಲೆನಲ್ಲಿ ಬಂಡೆ ತಾಕೋದು ಅಂತ ಹೇಳಿ. ಅದು ಏನ್ ಬಂಡೆ ಅಂತ ಹೇಳ್ಬೇಕಲ್ಲ. ಶಾರ್ಟ್ ಜೊತೆ ಅವ್ರ ಪಾರ್ಟಿ MLA-ಗಳಿದ್ದಾರೆ, ಅವ್ರ ಜೊತೆ ಇದ್ದವ್ರು ಹೇಳ್ಬೇಕಲ್ಲ. ಬೆಳೆ ಸ್ವಲ್ಪ ಮಾತುಗಳೆಲ್ಲ ಕೇಳುತ್ತೆ ಬೆಟರ್. ಅವ್ರಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ಸಬೇಕು. ಸರ್, ನೀವು ಬಿಚ್ಚಿಡ್ತೀನಿ ಅಂತೀರಿ ಸರ್. ಕುಮಾರಸ್ವಾಮಿ ಅವ್ರು ಕೂಡ ಇವತ್ತು ನನ್ನ ಹತ್ರ ಸಾಕಷ್ಟು ದಾಖಲೆ ಇದೆ, ನಾನು ಬಿಚ್ಚಿಡ್ತೀನಿ ಅಂತ ಹೇಳ್ತಾರೆ. ಲೇಟ್ ಮಾಡಬೇಡ ಅಂತ ಸರ್, ವಿಪಕ್ಷದವರು ಪ್ರಶ್ನೆ ಮಾಡಿದ್ರೆ ಅಸೆಂಬ್ಲಿಯಿಂದ ಕತ್ತು ಓಡೋಗ್ತಾರೆ ರಣಯಡಿ CM ಅಂತ ಹೇಳ್ತಾರೆ.
ಈಗ ಸಿಎಂ ರಣ ಹೇಳಿನೋ ಯಾರ ರಣ ಹೇಳಿನೋ ಅಂತ ಅಂದ್ಬಿಟ್ಟು ಅಸೆಂಬ್ಲಿ ಮಾತಾಡೋದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.